ಕಾಂಗ್ರೆಸ್ನಿಂದ ಬಿಜೆಪಿ ವಿರುದ್ಧ ನೀಟ್ ಅಸ್ತ್ರ ಪ್ರಯೋಗ. ಕಾಂಗ್ರೆಸ್ಗೆ ಕೌಂಟರ್ ಕೊಡೋಕೆ ಬಿಜೆಪಿ ಭರ್ಜರಿ ಪ್ಲಾನ್ ಮಾಡಿಕೊಂಡಿದೆ. ತೆರೆಮರೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಈಗ ಕೆಪಿಎಸ್ಸಿ ಸ್ಕ್ಯಾಮ್ ಅನ್ನ ಹೊರಗಡೆ ತರಲಿಕ್ಕೆ, ಕೌಂಟರ್ ಮಾಡಲಿಕ್ಕೆ ತೆರೆಮರೆಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರಂತೆ. ಕಾಂಗ್ರೆಸ್ಗೆ ಕೌಂಟರ್ ಕೊಡೋಕೆ ಬಿಜೆಪಿ ಈಗ ಭರ್ಜರಿ ಪ್ಲಾನ್. ಪಶುವೈದ್ಯ ಇಲಾಖೆ ನೇಮಕಾತಿ ಕೈಗೆತ್ತಿಕೊಳ್ಳೋಕೆ ತಯಾರಿ. ಕೇಂದ್ರದ ಮೇಲಿನ ಅಪವಾದವನ್ನ ಡೈವರ್ಟ್ ಮಾಡಲಿಕ್ಕೆ ಬಿಜೆಪಿ ಈಗ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಅಫ್ಕೋರ್ಸ್ ಡೈವರ್ಟ್ ಮಾಡಲೇಬೇಕಲ್ಲ, ಪ್ರತಿ ಸರ್ಕಾರನೂ ಇದೇ ಮಾಡೋದು. ಈಗ ಬಿಜೆಪಿಯ ಸರದಿ. ಸ್ಟೂಡೆಂಟ್ಸ್ ಹೋರಾಟಕ್ಕೆ ಬೆಂಬಲಿಸಲು ಬಿಜೆಪಿ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ರಾಜ್ಯದಲ್ಲಿ ನಿಮ್ಮಿಂದ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ, ಮೊದಲು ಇಲ್ಲಿನ ಮಕ್ಕಳಿಗೆ ನ್ಯಾಯ ಕೊಡಿ ಅಂತ ಪ್ರಶ್ನೆಯನ್ನ ಮುಂದಿಟ್ಟು ನೀಟ್ ಕ್ರೆಡಿಟ್ ಪಡೆಯೋಕೆ ಹೋದವ್ರಿಗೆ ಕೌಂಟರ್ನ ಕೊಡಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಗಣಪತಿ ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಗಣಪತಿ, ಈಗ ನೀಟ್ UG ಪರೀಕ್ಷೆಯ ಅಕ್ರಮವನ್ನ ಪ್ರಶ್ನಿಸಿ ಖಂಡಿಸಿ ಹೋರಾಟವನ್ನ ಮಾಡ್ತಾ ಇದ್ದಂತ CJPಗೆ ಬೆಂಬಲವನ್ನ ಕೊಟ್ಟು ಕ್ರೆಡಿಟ್ ತಗೊಳ್ಳೋಕೆ ಮುಂದಾಗಿರುವಂತಹ ಕಾಂಗ್ರೆಸ್ಗೆ ಈಗ ರಾಜ್ಯದಲ್ಲಿ ಬಿಜೆಪಿ ಪ್ರತಿ ಕೌಂಟರ್ ಕೊಡೋಕೆ ಮುಂದಾಗಿರುವಂತದ್ದು, ಎಕ್ಸ್ಪ್ಲೈನ್ ಮಾಡೋದು. ಮಧುಸೂದನ್, ಖಂಡಿತ ನೋಡಿ, ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆ ಒಂದಾದರೆ, ಅದರ ಜೊತೆಗೆ ವಿದ್ಯಾರ್ಥಿಗಳ ಆತ್ಮಹತ್ಯೆ, ಅದರ ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಈ ಮೂರೂ ವಿಚಾರವನ್ನು ರಾಜ್ಯದಲ್ಲಿ ಒಂದಷ್ಟು BJPಯನ್ನು ಕಟ್ಟಿ ಹಾಕಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಪ್ಲಾನ್ ಕೂಡ ಮಾಡಿತ್ತು. ಮುಂಬರುವಂಥ ಅಧಿವೇಶನದಲ್ಲಿ ಇದೇ ವಿಚಾರ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಮಾಡಿದಂತಹ ಅನ್ಯಾಯ ಏನು ಅಂತ ಒಂದಷ್ಟು ಪ್ರಶ್ನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ BJPಗೆ ಸಿದ್ಧವಾಗಿತ್ತು. ಆದರೆ ಈಗ BJP ರಾಜ್ಯ ಸರ್ಕಾರಕ್ಕೆ ಕೌಂಟರ್ ಕೊಡಲಿಕ್ಕೆ ರಾಜ್ಯದಲ್ಲಾಗುವಂತಹ ಒಂದಷ್ಟು ಅಕ್ರಮ ಏನಿದೆ, ಒಂದಷ್ಟು ಭ್ರಷ್ಟಾಚಾರ ಏನಿದೆ, ಅದನ್ನು ಎಳೆಯಾಗಿ ಬಿಚ್ಚಿಡೋಕೆ ಈಗಾಗಲೇ ಬಿಜೆಪಿ ಪ್ಲಾನ್ ಕೂಡ ಮಾಡಿದೆ. ಬರೀ ಪ್ಲಾನ್ ಅಷ್ಟೇ ಅಲ್ಲ, ಒಂದಷ್ಟು ಪ್ರತಿಭಟನೆ ಕೂಡ ಮಾಡಲಿಕ್ಕೆ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. KPSCಯಲ್ಲಿ ಆದಂತಹ ನೇಮಕಾತಿ ಅಕ್ರಮ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿದ್ಯಾರ್ಥಿಗಳ ನಿಯೋಗ ನಿನ್ನೆಯಷ್ಟೇ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಯಾವೆಲ್ಲ ಹೋರಾಟಗಳನ್ನು ಕೈಗೊಳ್ತಾ ಇದ್ದೀವಿ ಅಂತ, ಅಂದ್ರೆ ಸರ್ಕಾರ ನಮಗೆ ನ್ಯಾಯ ಕೊಡದೇ ಇದ್ದಾಗ ನಾವು ಯಾವೆಲ್ಲ ಹೋರಾಟಗಳನ್ನು ಕೈಗೊಳ್ತೀವಿ ಅನ್ನೋದು ಕೂಡ ಒಂದಷ್ಟು ವಿಚಾರವನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರ ಜೊತೆಗೆ ಈಗಾಗಲೇ ಚರ್ಚೆ ಕೂಡ ಮಾಡಿದ್ರು. ನಿನ್ನೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ನಾವು ಹೇಗೆ ಬೆಂಬಲವಾಗಿ ನಿಲ್ಲಬೇಕು, ಜೊತೆಗೆ ವಿದ್ಯಾರ್ಥಿಗಳ ಹೋರಾಟದಲ್ಲಿ ನಾವೆಲ್ಲಾದರೂ ಕೂಡ ಬೆಂಬಲ ನೀಡಿದೆಯಾದಲ್ಲಿ ಅದು ಸರ್ಕಾರಕ್ಕೂ ಕೂಡ ಮುಜುಗರ ಆಗುತ್ತೆ. ಈಗಿರುವಂಥ ನೀಟ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಏನಿದ್ರು ಒಂದಷ್ಟು ಮೈಲೇಜ್ ಪಡಲಿಕ್ಕೆ, ಒಂದಷ್ಟು ಸಾಕಷ್ಟು ವಿಚಾರಗಳನ್ನು ಇದು BJP ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಅವರು ಕೂಡ ಸಿದ್ಧರಾಗಿದ್ದರು. ಆ ವಿಚಾರವನ್ನು ಡೈವರ್ಟ್ ಮಾಡಲಿಕ್ಕೆ ಈಗಾಗಲೇ KPSCಯಲ್ಲಾದಂತಹ ವಿದ್ಯಾರ್ಥಿಗಳಿಗಾದಂತಹ ಒಂದಷ್ಟು ಭ್ರಷ್ಟಾಚಾರ ಏನಿದೆ ಅದೇ ವಿಚಾರವನ್ನು ಎತ್ಕೊಳ್ಲಿಕ್ಕೆ ಈಗಾಗಲೇ BJP ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಇದೇ ವಾರದಲ್ಲಿ ಪ್ರತಿಭಟನೆ ಮಾಡಿದ್ರೆ ಆದರೆ, ಅಂದರೆ ವಿದ್ಯಾರ್ಥಿಗಳ ನಿಯೋಗ ಏನಾದರೂ ಕೂಡ ಈಗಾಗಲೇ ಚರ್ಚೆ ಮಾಡಿದೆ, ಅವ್ರು ಏನಾದರೂ ಕೂಡ ಪ್ರತಿಭಟನೆ ಎತ್ಕೊಂಡಿದ್ರೆ ಆದಲ್ಲಿ ಅದಕ್ಕೆ BJP ಬೆಂಬಲವಾಗಿ ನಿಲ್ಲುತ್ತೆ. ಈ ಮೂಲಕ ಸ್ಪಷ್ಟ ಸಂದೇಶ ಏನು ಅಂತಂದರೆ, ನೋಡಿ, ಕೇಂದ್ರದಲ್ಲಾದಂಥ ಒಂದಷ್ಟು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿತ್ತು, ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಬದ್ಧವಾಗಿದೆ, ಅವರಿಗೆ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಕೇಂದ್ರ ಸಚಿವರಾದ ರಾಜೀನಾಮೆ ಕೂಡ ಈಗಾಗಲೇ ಪಡೆದಿದ್ದಾರೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಾದಂತಹ ಅಕ್ರಮಕ್ಕೆ ಯಾರು ಹೊಣೆ, ವಿದ್ಯಾರ್ಥಿಗಳಿಗೆ ಯಾವಾಗ ನೀವು ನ್ಯಾಯ ಕೊಡಿಸ್ತೀರಾ, ಈ ನಿಟ್ಟಿನಲ್ಲಿ ಹೋರಾಟ ಮಾಡಲಿಕ್ಕೆ ಈಗಾಗಲೇ ರಾಜ್ಯ BJP ನಾಯಕರು ಸನ್ನದ್ಧರಾಗಿರುವಂಥದ್ದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.